ಸ್ನೇಹಿತರೆ, ನಾವು ಪ್ರತಿದಿನ ಸಾಮಾನ್ಯವಾಗಿ ನೋಡುವಂಥ ಪಕ್ಷಿ ಯಾವುದು ಎಂದು ಕೇಳಿದರೆ ನಮಗೆ ಸಿಗುವ ಮೊದಲ ಉತ್ತರವೇ ಕಾಗೆ. ಒಂದು ಕ್ಷಣ ಕಲ್ಪಿಸಿ ನೋಡಿ, ನಿಮ್ಮ ಬಗ್ಗೆ ಕಾಗೆಗಳು ಮಾತನಾಡುತ್ತಿದ್ದರೆ ಹೇಗಿರುತ್ತದೆ? ನಮಸ್ಕಾರ ಫ್ರೆಂಡ್ಸ್, ವಿಜ್ಞಾನ ವಿಸ್ಮಯ ಚಾನಲ್ಗೆ ಸ್ವಾಗತ. ಇಂದು ನಾವು AI ಕಂಡುಹಿಡಿದ ಕಾಗೆಗಳ ಬಗೆಗಿನ ಅದ್ಭುತ ಮಾಹಿತಿಯನ್ನು ತಿಳಿಯೋಣ. ಕಾಗೆಗಳು ನಾವು ಅಂದುಕೊಂಡ ಹಾಗೆ ಸಾಮಾನ್ಯ ಪಕ್ಷಿಗಳಲ್ಲ. ಅವುಗಳಿಗೆ ತಮ್ಮದೇ ಆದ ಸಮಾಜ, ನಿಯಮಗಳು ಮತ್ತು ಒಂದು ರಹಸ್ಯ ಭಾಷೆ ಇದೆ. ಹಾಗಾದರೆ ಪ್ರತಿದಿನ ನಾವು ನೋಡುವ ಕಾಗೆಗಳ ಬಗ್ಗೆ ನಮಗೆ ಎಷ್ಟು ತಿಳಿದಿದೆ? ಕಾಗೆಗಳು ತಮ್ಮೊಳಗೆ ಹೇಗೆ ಮಾತನಾಡಿಕೊಳ್ಳುತ್ತವೆ? ಆ ರಹಸ್ಯ ಭಾಷೆಯನ್ನು ವಿಜ್ಞಾನಿಗಳು AI ಬಳಸಿ ಡಿಕೋಡ್ ಮಾಡಿದ್ದಾರೆ. ವಿಜ್ಞಾನಿಗಳು ಸಾವಿರಾರು ಕಾಗೆಗಳ ಧ್ವನಿಯನ್ನು ದಾಖಲಿಸಿಕೊಂಡು AI ಮತ್ತು ಮೆಷಿನ್ ಲರ್ನಿಂಗ್ ಮೂಲಕ ಪ್ರತಿಯೊಂದು ಧ್ವನಿಯ ಪಿಚ್, ಫ್ರೀಕ್ವೆನ್ಸಿ ಮತ್ತು ಪ್ಯಾಟರ್ನನ್ನು ಅನಲೈಸ್ ಮಾಡಿದ್ದಾರೆ. ಇದರಿಂದ ವಿಜ್ಞಾನಿಗಳು ತಿಳಿದುಕೊಂಡಿರುವ ಅಚ್ಚರಿಯ ಸಂಗತಿ ಏನೆಂದರೆ, ಕಾಗೆಗಳು ಬೇರೆ ಬೇರೆ ಸಂದರ್ಭದಲ್ಲಿ ವಿವಿಧ ಧ್ವನಿಗಳನ್ನು ಬಳಸುತ್ತವೆ. ಉದಾಹರಣೆಗೆ, ಅಪಾಯದ ಸೂಚನೆಗೆ ಒಂದು ಧ್ವನಿ, ತಮ್ಮ ಗುಂಪಿನೊಳಗೆ ಮಾತನಾಡಲು ಒಂದು ಧ್ವನಿ, ಆಹಾರದ ಸೂಚನೆಗೆ ಒಂದು ಧ್ವನಿ, ಹಾಗೆ ಶತ್ರುಗಳನ್ನು ಗುರುತು ಹಿಡಿಯಲು ಒಂದು ಧ್ವನಿಯನ್ನು ಬಳಸುತ್ತವೆ. ಕಾಗೆಗಳು ವಿಶ್ವದ ಅತ್ಯಂತ ಬುದ್ಧಿವಂತ ಪಕ್ಷಿಗಳಲ್ಲಿ ಒಂದು. ನಿಮಗೆ ನೆನಪಿರಬಹುದು, ನಾವು ಚಿಕ್ಕವರಿದ್ದಾಗ ಕಾಗೆ ಹೇಗೆ ತನ್ನ ಬುದ್ಧಿವಂತಿಕೆಯಿಂದ ಹೂಜಿಯಲ್ಲಿದ್ದ ನೀರನ್ನು ಕುಡಿಯಲು ಕಲ್ಲುಗಳನ್ನು ಬಳಸಿತು ಎಂಬ ಕಥೆಯನ್ನು ಓದಿದ್ದೇವೆ. ಕಾಗೆಗಳು ನಿಜವಾಗಿಯೂ ಇಷ್ಟು ಬುದ್ಧಿವಂತಿಕೆ ಹೊಂದಿದೆಯೇ ಎಂದು ತಿಳಿಯಲು ವಿಜ್ಞಾನಿಗಳು ಒಂದು ಪ್ರಯೋಗವನ್ನು ನಡೆಸಿದರು. 2009ರಲ್ಲಿ ವಿಜ್ಞಾನಿಗಳಾದ ಡಾಕ್ಟರ್ ಅಲೆಕ್ಸ್ ಟೇಲರ್ ಮತ್ತು ಡಾಕ್ಟರ್ ನಥನ್ ಎಮ್ರಿ ಅವರು ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್ನಲ್ಲಿ ವಾಟರ್ ಡಿಸ್ಪ್ಲೇಸ್ಮೆಂಟ್ ಪ್ರಾಬ್ಲಮ್ ಟೆಸ್ಟ್ ಎಂಬ ಪ್ರಯೋಗವನ್ನು ನಡೆಸಿದರು. ಈ ಪ್ರಯೋಗದಲ್ಲಿ ಅವರು ರೂಕ್ಸ್ ಎಂಬ ಪ್ರಭೇದದ ಪಕ್ಷಿಗಳನ್ನು ಉಪಯೋಗಿಸಿದರು. ಇವು ಕಾಗೆಗಳ ಕುಟುಂಬಕ್ಕೆ ಸೇರಿದ ಅತ್ಯಂತ ಬುದ್ಧಿವಂತ ಪಕ್ಷಿಗಳು. ಈ ಪ್ರಯೋಗಕ್ಕೆ ಅವರು ಉದ್ದವಾದ ಒಂದು ಟ್ರಾನ್ಸ್ಪರೆಂಟ್ ಬಾಟಲಿಯನ್ನು ತೆಗೆದುಕೊಂಡರು. ಆ ಬಾಟಲಿಯೊಳಗೆ ಸ್ವಲ್ಪ ನೀರು ಹಾಗೂ ಅದರ ಮೇಲೆ ಒಂದು ತೇಲುವ ಆಹಾರವನ್ನು ಹಾಕಿದರು. ಅಲ್ಲೇ ಪಕ್ಕದಲ್ಲಿ ಕಲ್ಲುಗಳನ್ನು ಇಟ್ಟಿದ್ದರು. ಇಲ್ಲಿ ಕಾಗೆಗೆ ಯಾವುದೇ ತರಬೇತಿಯನ್ನು ಕೊಟ್ಟಿರಲಿಲ್ಲ ಹಾಗೂ ಅದು ಏನು ಮಾಡಬೇಕು ಎಂದು ಹೇಳಿರಲಿಲ್ಲ. ಕಾಗೆಯು ತಾನಾಗಿಯೇ ಪರಿಹಾರ ಹುಡುಕಬೇಕಿತ್ತು. ಕಾಗೆ ಒಂದು ಕಲ್ಲನ್ನು ತೆಗೆದುಕೊಂಡು ಅದನ್ನು ಬಾಟಲಿಯೊಳಗೆ ಹಾಕಿತು. ನೀರಿನ ಮಟ್ಟ ಏರಿದ್ದನ್ನು ಗಮನಿಸಿದ ಕಾಗೆ ಮತ್ತೆ ಕಲ್ಲುಗಳನ್ನು ಬಾಟಲಿ ಒಳಗೆ ಹಾಕಿತ್ತು. ನೀರಿನ ಮಟ್ಟ ಆಹಾರ ತಲುಪುವಷ್ಟು ಏರಿದಾಗ ಆಹಾರವನ್ನು ತೆಗೆದುಕೊಂಡಿತು. ವಿಜ್ಞಾನಿಗಳ ಪ್ರಯೋಗ ಇಲ್ಲಿಗೆ ನಿಲ್ಲಲಿಲ್ಲ. ವಿಜ್ಞಾನಿಗಳು ಮುಂದುವರೆದು ಬಾಟಲಿಯ ಸುತ್ತ ದೊಡ್ಡ ಕಲ್ಲುಗಳು ಹಾಗೆ ಚಿಕ್ಕ ಕಲ್ಲುಗಳನ್ನು ಇಟ್ಟರು. ಕಾಗೆಗಳು ದೊಡ್ಡ ಕಲ್ಲುಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡವು. ಇದು ಅದರ ಯೋಜನೆ ಮಾಡುವ ಸಾಮರ್ಥ್ಯವನ್ನು ಸಾಬೀತುಪಡಿಸಿತು. ಹಾಗೆ ಪ್ರಯೋಗದಲ್ಲಿ ಮುಂದುವರಿದ ವಿಜ್ಞಾನಿಗಳು ಬಾಟಲಿಯ ಸುತ್ತ ಕಲ್ಲುಗಳ ಜೊತೆ ಥರ್ಮಾಕೋಲ್ ಪೀಸುಗಳನ್ನು ಇಟ್ಟರು. ಈ ಬಾರಿ ಕಾಗೆಗಳು ಕಲ್ಲುಗಳನ್ನು ಆಯ್ಕೆ ಮಾಡಿಕೊಂಡಿದ್ದವು. ಇದು ಕಾಗೆಯ ರೀಸನಿಂಗ್ ಸ್ಕಿಲ್ಸನ್ನು ಸಾಬೀತುಪಡಿಸಿತು. ನಂತರ ಇದೇ ರೀತಿಯ ಪ್ರಯೋಗವನ್ನು ಅವರು ನ್ಯೂ ಕ್ಯಾಲೆಡೋನಿಯನ್ ಕಾಗೆಗಳು ಮತ್ತು ಯುರೇಷಿಯನ್ ಕಾಗೆಗಳ ಮೇಲೆಯೂ ನಡೆಸಿದರು. ಇಲ್ಲಿಯೂ ವಿಜ್ಞಾನಿಗಳು ಹಿಂದಿನ ಅದೇ ಫಲಿತಾಂಶವನ್ನು ಪಡೆದರು. ಕಾಗೆಗಳ ಬುದ್ಧಿವಂತಿಕೆ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಅವು ತಮ್ಮೊಳಗೆ ಮಾತನಾಡಿಕೊಳ್ಳುತ್ತವೆ, ಮಾಹಿತಿಗಳನ್ನು ಹಂಚಿಕೊಳ್ಳುತ್ತವೆ. ಉದಾಹರಣೆಗೆ, ನೀವು ಒಂದು ಕಾಗೆಗೆ ಆಹಾರವನ್ನು ಹಾಕಿದ್ದೀರಿ ಎಂದರೆ ಅದು ನಿಮ್ಮನ್ನು ಒಳ್ಳೆಯ ವ್ಯಕ್ತಿ ಎಂದು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತದೆ. ಈ ಮಾಹಿತಿಯನ್ನು ಅದು ಇತರ ಕಾಗೆಗಳಿಗೂ ಮತ್ತು ತನ್ನ ಮುಂದಿನ ಪೀಳಿಗೆಗಳಿಗೂ ತಲುಪಿಸುತ್ತದೆ. ಅದೇ ನೀವು ಒಂದು ಕಾಗೆಗೆ ಕಲ್ಲನ್ನು ಎಸೆದಿದ್ದೀರಿ ಎಂದರೆ ಅದು ನಿಮ್ಮನ್ನು ಶತ್ರು ಎಂದು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತದೆ. 2006ರಲ್ಲಿ ಅಮೆರಿಕದ ಸಿಯಾಟಲ್ ಎಂಬ ನಗರದ ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ನಲ್ಲಿ ಡಾಕ್ಟರ್ ಜಾನ್ ಮರ್ಲಫ್ ಎಂಬ ವಿಜ್ಞಾನಿಯು ಮಾಸ್ಡ್ ಹ್ಯೂಮನ್ ಎಕ್ಸ್ಪೆರಿಮೆಂಟ್ ಎನ್ನುವ ಪ್ರಯೋಗವನ್ನು ನಡೆಸಿದರು. ಈ ಪ್ರಯೋಗ ದೀರ್ಘಕಾಲೀನ ಪ್ರಯೋಗ ಆಗಿತ್ತು. ಈ ಎಕ್ಸ್ಪೆರಿಮೆಂಟ್ನಲ್ಲಿ ಸಂಶೋಧಕರು 2 ವಿಭಿನ್ನ ಮಾಸ್ಕ್ಗಳನ್ನು ಬಳಸಿದ್ದರು. ಒಂದು ಭಯಾನಕವಾದ ಕೇವ್ ಮ್ಯಾನ್ ಮಾಸ್ಕ್ ಮತ್ತು ಇನ್ನೊಂದು ನ್ಯೂಟ್ರಲ್ ಮಾಸ್ಕ್. ಕೇವ್ ಮ್ಯಾನ್ ಮಾಸ್ಕ್ ಧರಿಸಿದ್ದ ವ್ಯಕ್ತಿ ಕಾಗೆಯನ್ನು ಹಿಡಿಯುತ್ತಿದ್ದರು. ಇದು ಕಾಗೆಗಳಿಗೆ ಶತ್ರು ಎಂಬಂತೆ ಭಾಸವಾಯಿತು.
ನ್ಯೂಟ್ರಲ್ ಮಾಸ್ಕ್ ಹಾಕಿಕೊಂಡ ವ್ಯಕ್ತಿ ಕಾಗೆಗಳಿಗೆ ಯಾವುದೇ ತೊಂದರೆ ಕೊಡದೆ ನಡೆದುಕೊಂಡು ಹೋಗುತ್ತಿದ್ದರು. ಕೇವ್ ಮ್ಯಾನ್ ಮಾಸ್ಕ್ ಧರಿಸಿದ್ದ ವ್ಯಕ್ತಿ ಸುಮಾರು 7ರಿಂದ 10 ಕಾಗೆಗಳನ್ನು ಹಿಡಿದರು. ಅವುಗಳಿಗೆ ಹಿಂಸೆಯನ್ನು ನೀಡಿ ಸ್ವಲ್ಪ ಕಾಲಗಳ ನಂತರ ಅವನ್ನು ಬಂಧಮುಕ್ತ ಮಾಡಿದರು. ಕೆಲ ದಿನಗಳ ನಂತರ ಅದೇ ಮಾಸ್ಕ್ ಹಾಕಿಕೊಂಡು ಮತ್ತೆ ಅದೇ ಜಾಗಕ್ಕೆ ಬಂದರು. ಇದನ್ನು ನೋಡಿದ ಕಾಗೆಗಳು ಅವರನ್ನು ತಕ್ಷಣ ಗುರುತಿಸಿದ್ದವು. ಜೋರಾಗಿ ಕೂಗಿ ಇತರ ಕಾಗೆಗಳನ್ನು ಕರೆದವು ಮತ್ತು ಅವರ ಮೇಲೆ ಗುಂಪಾಗಿ ಹಲ್ಲೆ ಮಾಡಲು ಪ್ರಯತ್ನಿಸಿದ್ದವು. ಆದರೆ ಇವಾಗ ಅವರನ್ನು ಗುರುತಿಸಿದ ಕಾಗೆಗಳು 7ರಿಂದ 10 ಆಗಿರಲಿಲ್ಲ, ಬದಲಾಗಿ 50ರಿಂದ 100 ಕಾಗೆಗಳಾಗಿದ್ದವು. ಸುಮಾರು 5ರಿಂದ 7 ವರ್ಷಗಳ ನಂತರ ಸಂಶೋಧಕರು ಮತ್ತೆ ಅದೇ ಮಾಸ್ಕ್ ಧರಿಸಿ ಆ ಸ್ಥಳಕ್ಕೆ ಹೋದಾಗ ಕಾಗೆಗಳು ಜೋರಾಗಿ ಕೂಗಿದವು, ಗುಂಪಾಗಿ ಹಿಂಬಾಲಿಸಿದವು, ಎಚ್ಚರಿಕೆ ನೀಡಿದವು. ಕಾಗೆಗಳು ಅವರನ್ನು ಅಪಾಯಕಾರಿ ವ್ಯಕ್ತಿಗಳು ಎಂದುಕೊಂಡು ಅವರ ಮೇಲೆ ಹಲ್ಲೆ ಮಾಡಲು ಮುಂದಾದವು. ಈ ಬಾರಿ ಅವರ ಮೇಲೆ ಹಲ್ಲೆ ಮಾಡಲು ಬಂದ ಕಾಗೆಗಳು 5ರಿಂದ 7 ವರ್ಷದ ಹಿಂದಿನ ಕಾಗೆಗಳಲ್ಲ, ಬದಲಾಗಿ ಅವೆಲ್ಲವೂ ಹೊಸ ಕಾಗೆಗಳು. ಇದರಿಂದ ನಾವು ತಿಳಿಯುವುದೇನೆಂದರೆ ಕಾಗೆಗಳು ತಾವು ಸಾಯುವ ಮೊದಲು ಆ ವ್ಯಕ್ತಿಗಳು ಅಪಾಯಕಾರಿ ಎಂಬ ಸಂದೇಶವನ್ನು ತನ್ನ ಪೀಳಿಗೆಗಳಿಗೆ ರವಾನಿಸಿದ್ದವು. ವಿಜ್ಞಾನಿಗಳು ಇನ್ನೊಂದು ಪ್ರಯೋಗ ಮಾಡುತ್ತಾರೆ. ಅದರಲ್ಲಿ ಕೆಂಪು ಟೋಪಿ ಧರಿಸಿದ್ದ ಒಬ್ಬ ವ್ಯಕ್ತಿ ಪಾರ್ಕ್ನಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತಾನೆ. ಆತನನ್ನು ಕಂಡ ಕೂಡಲೇ ಕಾಗೆ ಕಾ ಕಾ ಎಂದು ಕೂಗುತ್ತದೆ. ಮಾನವನ ಕಿವಿಗೆ ಇದು ಒಂದು ಸಾಮಾನ್ಯ ಕಾಗೆಯ ಕೂಗು ಅಂತ ಅನಿಸುತ್ತದೆ. ಆದರೆ ವಿಜ್ಞಾನಿಗಳು AI ಬಳಸಿ ಆ ಧ್ವನಿಯಲ್ಲಿ ಇದ್ದ ಫ್ರೀಕ್ವೆನ್ಸಿ, ಪ್ಯಾಟರ್ನ್, ಪಿಚ್ ಅನ್ನು ಅಧ್ಯಯನ ಮಾಡುತ್ತಾರೆ. ಆ ಅಧ್ಯಯನದ ಪ್ರಕಾರ ಇದೊಂದು ಐಡೆಂಟಿಫಿಕೇಷನ್ ಸೌಂಡ್ ಎಂದು AI ಹೇಳುತ್ತದೆ. ಕೆಲ ದಿನಗಳ ನಂತರ ಅದೇ ಮನುಷ್ಯ ಆ ಪಾರ್ಕ್ನಲ್ಲಿ ನಡೆದುಕೊಂಡು ಹೋಗುತ್ತಾನೆ. ಈಗಲೂ ಕಾಗೆ ಅದೇ ರೀತಿಯಲ್ಲಿ ಕೂಗುತ್ತದೆ. ಅದರ ಧ್ವನಿಯಲ್ಲಿ ಯಾವುದೇ ಫ್ರೀಕ್ವೆನ್ಸಿ, ಪಿಚ್, ಪ್ಯಾಟರ್ನ್ ವ್ಯತ್ಯಾಸ ಕಂಡುಬರಲಿಲ್ಲ. ಆದರೆ ಇದು ಬೇರೆ ಕಾಗೆಯಾಗಿತ್ತು. ಇಲ್ಲಿ ಮೊದಲಿನ ಕಾಗೆಯ ಧ್ವನಿ ಮತ್ತು ಇನ್ನೊಂದು ಕಾಗೆಯ ಧ್ವನಿ ಒಂದೇ ರೀತಿ ಇತ್ತು. ಮೊದಲಿನ ಕಾಗೆ ಮಾಡಿದ ಆ ಧ್ವನಿ ತನ್ನ ಇಡೀ ಗುಂಪಿಗೆ ಐಡೆಂಟಿಫಿಕೇಷನ್ ಸಿಗ್ನಲ್ ಕೊಟ್ಟಿತ್ತು. ಕೆಲ ದಿನಗಳ ನಂತರ ಆ ವ್ಯಕ್ತಿ ಮತ್ತೆ ಅದೇ ಪಾರ್ಕ್ನಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತಾನೆ. ಮತ್ತೊಂದು ಕಾಗೆ ಅದೇ ಧ್ವನಿಯಲ್ಲಿ ಕೂಗುತ್ತದೆ. ವಿಜ್ಞಾನಿಗಳು ಮತ್ತೆ AI ಬಳಸಿ ಅಧ್ಯಯನ ಮಾಡಿದಾಗ ಈ ಧ್ವನಿ ಹಳೆಯ ಕಾಗೆಯ ಧ್ವನಿಗೆ ಹೋಲುತ್ತಿತ್ತು. ಇದರಿಂದ ವಿಜ್ಞಾನಿಗಳು ತಿಳಿದುಕೊಂಡಿರುವ ವಿಷಯವೇನೆಂದರೆ ಕಾಗೆಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಕೋಡ್ ನೇಮನ್ನು ಕೊಟ್ಟಿರುತ್ತದೆ ಹಾಗೂ ಎಲ್ಲ ಕಾಗೆಗಳು ಅದೇ ಕೋಡ್ ನೇಮಿಂದ ಆತನನ್ನು ಗುರುತಿಸುತ್ತವೆ. ಕಾಗೆಯ ಮೆದುಳು ಚಿಕ್ಕದು, ಆದರೆ ಅದರೊಳಗಿನ ನರಕೋಶಗಳು ಮಾನವರಂತೆ ಕೆಲಸ ಮಾಡುತ್ತವೆ. ಮಾನವರು ಸೆರೆಬ್ರಲ್ ಕಾರ್ಟೆಕ್ಸ್ ಎಂಬ ಮೆದುಳಿನ ಭಾಗದಿಂದಾಗಿ ಬುದ್ಧಿವಂತರಾಗಿರುತ್ತಾರೆ. ಅದೇ ರೀತಿ ಕಾಗೆಗಳು ಪೇಲಿಯಂ ಎಂಬ ಮೆದುಳಿನ ಭಾಗದಿಂದಾಗಿ ಬುದ್ಧಿವಂತರಾಗಿರುತ್ತವೆ. ಈ ಪೇಲಿಯಂ ಮಾನವರ ಸೆರೆಬ್ರಲ್ ಕಾರ್ಟೆಕ್ಸ್ಗೆ ಸಮಾನವಾದ ಕೆಲಸ ಮಾಡುತ್ತದೆ. ಪೇಲಿಯಂನಿಂದಾಗಿ ಕಾಗೆಗಳು ನಿರ್ಧಾರ ತೆಗೆದುಕೊಳ್ಳುವುದು, ನೆನಪಿನ ಶಕ್ತಿ, ಕಲಿಕೆ ಹಾಗೆಯೇ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುತ್ತವೆ. ಆಶ್ಚರ್ಯಕರ ವಿಷಯ ಏನೆಂದರೆ ಕಾಗೆಗಳ ಮೆದುಳು ತುಂಬ ಸಣ್ಣದು, ಆದರೆ ಅದರೊಳಗೆ ಬಹಳ ಹೆಚ್ಚು ನ್ಯೂರಾನ್ಸ್ಗಳು ಇರುತ್ತವೆ. ಕೆಲವು ಸಂಶೋಧನೆಗಳ ಪ್ರಕಾರ ಕಾಗೆಗಳ ಮೆದುಳಿನಲ್ಲಿ ಹಲವು ಮಂಗಗಳಿಗಿಂತ ಹೆಚ್ಚು ನ್ಯೂರಾನ್ಸ್ಗಳು ಇವೆ. ಕಾಗೆಗಳ ಬುದ್ಧಿವಂತಿಕೆಯನ್ನು ಇತರ ಪ್ರಾಣಿಗಳೊಂದಿಗೆ ಹೋಲಿಕೆ ಮಾಡಿದರೆ ಕೆಲವು ಕೆಲಸಗಳಲ್ಲಿ ಇವು ಚಿಂಪಾಂಜಿಗೆ ಸಮ, ಸಾಮಾಜಿಕ ಬುದ್ಧಿವಂತಿಕೆಯಲ್ಲಿ ಡಾಲ್ಫಿನ್ಗೆ ಸಮ, ನೆನಪಿನ ಸಾಮರ್ಥ್ಯದಲ್ಲಿ ಆನೆಗೆ ಸಮ, ಹಾಗೆ ಮನುಷ್ಯರಲ್ಲಿ 5ರಿಂದ 7 ವರ್ಷದ ಮಗುವಿಗೆ ಸಮಾನವಾಗಿರುತ್ತದೆ. ಕಾಗೆಗಳ ಬುದ್ಧಿವಂತಿಕೆ ಬೇರೆ ಪಕ್ಷಿಗಳಿಗೆ ಹೋಲಿಸಿದರೆ ಎಷ್ಟು ಇದೆ ಎಂದರೆ ಕಾಗೆಗಳು ತಮ್ಮ ಗೂಡುಗಳನ್ನು ಕಟ್ಟಲು ಕೇವಲ ಕಡ್ಡಿಗಳನ್ನು ಮಾತ್ರ ಉಪಯೋಗಿಸುವುದಿಲ್ಲ, ಬದಲಾಗಿ ವೈರ್ಗಳು, ಕಬ್ಬಿಣದ ತುಂಡುಗಳು, ತಂತಿಗಳು ಹಾಗೂ ಪ್ಲಾಸ್ಟಿಕ್ ಚೀಲಗಳು ಮುಂತಾದ ವಸ್ತುಗಳನ್ನು ಉಪಯೋಗಿಸುತ್ತವೆ. ಆದರೆ ಬೇರೆ ಪಕ್ಷಿಗಳು ಎಲೆ ಮತ್ತು ಕಡ್ಡಿಗಳನ್ನು ಮಾತ್ರ ಉಪಯೋಗಿಸುತ್ತದೆ. ಇದು ಏನನ್ನು ಸೂಚಿಸುತ್ತದೆ ಎಂದರೆ ಕಾಗೆಗಳು ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗುತ್ತವೆ. ಕಾಗೆಗಳ ಬುದ್ಧಿವಂತಿಕೆಯನ್ನು ಇನ್ನಷ್ಟು ನೋಡುವುದಾದರೆ ಕಾಗೆಗಳು ರಸ್ತೆಯಲ್ಲಿ ಕಾಯಿಗಳನ್ನು ಹಾಕುತ್ತವೆ ಮತ್ತು ವಾಹನಗಳು ಆ ಕಾಯಿಗಳ ಮೇಲೆ ಹೋಗಿ ಒಡೆದ ನಂತರ ಅದನ್ನು ತಿನ್ನುತ್ತವೆ. ನಾವು ಕೆಲವೊಮ್ಮೆ ಗಮನಿಸಿದ್ದೇವೆ, ಒಂದು ಕಾಗೆ ಸತ್ತಿದ್ದರೆ ಅದರ ಸುತ್ತಲೂ ಹಲವಾರು ಕಾಗೆಗಳು ಸೇರಿ ಜೋರಾಗಿ ಕೂಗುತ್ತವೆ. ಇದನ್ನು ಸಾಮಾನ್ಯವಾಗಿ ಕ್ರೋ ಫ್ಯುನರಲ್ ಎಂದು ಕರೆಯುತ್ತಾರೆ. ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ನಲ್ಲಿ ಒಂದು ಪ್ರಯೋಗ ನಡೆಸಿದರು.
ಅದರಲ್ಲಿ ನಿಜವಾದ ಸತ್ತ ಕಾಗೆಯನ್ನು ಬಳಸಿದರು. ಹಲವು ದಿನಗಳವರೆಗೆ ಅದರ ಪ್ರತಿಕ್ರಿಯೆಗಳನ್ನು ಗಮನಿಸಿದರು. ಇದರಿಂದ ವಿಜ್ಞಾನಿಗಳು ಕಂಡುಕೊಂಡಿದ್ದು ಏನೆಂದರೆ, ಕಾಗೆಗಳು ಅಲ್ಲಿ ಶೋಕ ವ್ಯಕ್ತಪಡಿಸಿದ್ದು ಅಲ್ಲ, ಬದಲಾಗಿ ಅದು ಡೇಂಜರ್ ಇನ್ವೆಸ್ಟಿಗೇಷನ್ ಆಗಿತ್ತು. ಆ ಕಾಗೆ ಹೇಗೆ ಸತ್ತು ಹೋಯಿತು ಎಂದು ತಿಳಿಯಲು ಇತರ ಕಾಗೆಗಳು ಪ್ರಯತ್ನಿಸಿದ್ದವು ಮತ್ತು ಮುಂದಿನ ಬಾರಿ ಇಂಥ ಅಪಾಯದಿಂದ ತಪ್ಪಿಸಿಕೊಳ್ಳಲು ಅಪಾಯದ ಮಾಹಿತಿಯನ್ನು ಹಂಚಿಕೊಳ್ಳುತ್ತವೆ. ಆ ಸತ್ತ ಕಾಗೆ ಹತ್ತಿರ ಮಾನವ ಇದ್ದರೆ ಕಾಗೆಗಳು ಆ ವ್ಯಕ್ತಿಯನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತವೆ. ಮುಂದಿನ ಬಾರಿ ಆ ಮಾನವನನ್ನು ನೋಡಿದಾಗ ಎಚ್ಚರಿಕೆಯ ಕೂಗನ್ನು ನೀಡುತ್ತವೆ ಹಾಗೂ ಆ ಪ್ರದೇಶಕ್ಕೆ ಬರುವುದನ್ನು ಕೆಲ ದಿನಗಳು ತಪ್ಪಿಸುತ್ತವೆ. ಈ ಅಧ್ಯಯನ ಅನಿಮಲ್ ಬಿಹೇವಿಯರ್ ಎಂಬ ಜರ್ನಲ್ನಲ್ಲಿ ಕ್ರೋ ರೆಸ್ಪಾನ್ಸ್ ಟು ಡೆಡ್ ಕ್ರೋಸ್ ಆ್ಯಂಡ್ ಡೇಂಜರ್ ಲರ್ನಿಂಗ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಪ್ರಕಟವಾಯಿತು. ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ನಲ್ಲಿ ನ್ಯೂ ಕ್ಯಾಲೆಡೋನಿಯನ್ ಕ್ರೋ ಸ್ಟಡೀಸ್ ಎಂಬ ಪ್ರಯೋಗ ನಡೆಸಲಾಯಿತು. ಈ ಪ್ರಯೋಗದಲ್ಲಿ ಆಹಾರವನ್ನು ಒಂದು ಪಾತ್ರೆಯೊಳಗೆ ಇಟ್ಟರು. ಅದು ನೇರವಾಗಿ ಕಾಗೆಗೆ ತಲುಪಲು ಸಾಧ್ಯವಿರಲಿಲ್ಲ. ಕಾಗೆಯನ್ನು ಆಹಾರದ ಪಾತ್ರೆಯ ಹತ್ತಿರ ಬಿಟ್ಟಾಗ ಅದು ಅಲ್ಲಿಯೇ ಬಿದ್ದಿದ್ದ ಒಂದು ತಂತಿಯನ್ನು ಮಡಚಿ ಹೂಕ್ ಮಾಡಿಕೊಂಡು ಅದರಿಂದ ಆಹಾರವನ್ನು ತೆಗೆದುಕೊಂಡಿತ್ತು. ಇದರಿಂದ ವಿಜ್ಞಾನಿಗಳು ಕಾಗೆಗಳ ಟೂಲ್ ಮೇಕಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅನ್ನು ತಿಳಿದುಕೊಂಡರು. ಕೆಲವು ಸಂಶೋಧನೆಗಳು ಮತ್ತು ದಾಖಲಾದ ಘಟನೆಯನ್ನು ನೋಡಿದರೆ USA ಸಿಯಾಟಲ್ನಲ್ಲಿ ಒಂದು ಹುಡುಗಿ ಪ್ರತಿದಿನ ಕಾಗೆಗಳಿಗೆ ಆಹಾರ ಕೊಡುತ್ತಿದ್ದಳು. ಕೆಲವು ದಿನಗಳ ನಂತರ ಕಾಗೆಗಳು ಚಿಕ್ಕ ಗಾಜಿನ ತುಂಡುಗಳು, ಬಟನ್ಗಳು ಹಾಗೆ ಮಿನುಗುವ ವಸ್ತುಗಳನ್ನು ಅವಳ ಮನೆಯ ಬಳಿ ತಂದು ಹಾಕುತ್ತಿದ್ದವು. ವಿಜ್ಞಾನಿಗಳು ಇದನ್ನು ರೆಸಿಪ್ರೋಕಲ್ ಬಿಹೇವಿಯರ್ ಅಂದರೆ ರಿಟರ್ನ್ ಗಿಫ್ಟ್ ಎಂದು ಕರೆಯುತ್ತಾರೆ. ಸರಳವಾಗಿ ಹೇಳುವುದಾದರೆ ಕಾಗೆಗಳು ಮಾತಿನಲ್ಲಿ ಥ್ಯಾಂಕ್ ಯು ಹೇಳುವುದಿಲ್ಲ, ಬದಲಾಗಿ ಸ್ನೇಹಪೂರ್ವಕವಾಗಿ ವರ್ತಿಸುತ್ತವೆ. ಫ್ರೆಂಡ್ಸ್, ಕಾಗೆಗಳ ಜಗತ್ತು ಸಾಮಾನ್ಯವಾಗಿಲ್ಲ. ಅವುಗಳು ಯೋಚಿಸುತ್ತವೆ, ಗುರುತಿಸುತ್ತವೆ, ಮಾಹಿತಿ ಹಂಚಿಕೊಳ್ಳುತ್ತವೆ ಮತ್ತು ಒಟ್ಟಾಗಿ ಬದುಕುವ ಬುದ್ಧಿವಂತ ಸಾಮಾಜಿಕ ಜೀವಿಗಳಾಗಿರುತ್ತವೆ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಭಾಷೆ ಮತ್ತು ಬುದ್ಧಿವಂತಿಕೆ ಇದೆ. ಕಾಗೆಗಳ ಈ ಸಾಮಾಜಿಕ ರಹಸ್ಯಗಳು ನಮಗೆ ಹೇಳುವುದು ಒಂದೇ ಮಾತು: ಪ್ರಕೃತಿ ನಮ್ಮ ಕಲ್ಪನೆಗಿಂತ ಹೆಚ್ಚು ಅದ್ಭುತ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.